ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸಡನ್ನಾಗಿ ಏನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಯೂಶ್ವಲಿ ನೀವು ನನ್ನ ಕುಕ್ಕಿಂಗ್ ವ್ಲಾಗ್ಸು, ರೆಗ್ಯುಲರ್ ಡೈಲಿ ರೋಟೀನ್ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ. ಬಟ್ ಇವತ್ತು ಯಾವುದು ನನ್ನದು ಡೈಲಿ ರೋಟೀನ್ ವ್ಲಾಗ್ ಇರಲ್ಲ. ನಾನು ಒಂದು ತಿಂಗಳಿಂದೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರ ಬಗ್ಗೆ ವಿಡಿಯೋನ ಹಾಕಿದ್ದೆ, ಚೀಟಿ ಬಗ್ಗೆ. ಸೊ ತುಂಬ ಜನ ನನಗೆ ಅದ್ರ ಬಗ್ಗೆ ಎನ್ಕ್ವೈರೀಸ್ ಮಾಡ್ತಾ ಇದ್ದೀರಾ. ಯೂಟ್ಯೂಬಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಸೇಜ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ. ನಾನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದೆ, ಬಟ್ ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋದಾಗ ಯೂಶಲಿ ನಾನು KSIC ಸ್ಯಾರಿನ ತೊಗೊಳಕ್ಕೆ ಹೋಗೋದು. ಅಲ್ಲಿಂದ ವಿಡಿಯೋ ಮಾಡಿದಾಗ ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ, ತುಂಬ ನಾಯ್ಸ್ ಇರುತ್ತೆ. ಸೊ ಅಷ್ಟು ಕ್ಲಾರಿಟಿ ಆಗಿ ಬಂದಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ನಾನು ಹೇಳಿದ್ದು ನಿಮ್ಗೆ ಯಾರಿಗೂ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಸೊ ಮಗನೂ ಇಲ್ಲ, ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅದಕ್ಕೆ ಅವನಿಲ್ಲ ಅಂತ ಅಂದರೆ ಸ್ವಲ್ಪ ಡಿಸ್ಟರ್ಬ್ ಮಾಡಲ್ಲ, ಅರ್ಥ ಆಗಂಗೆ ಹೇಳೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರ KSIC ಮೈಸೂರು ಸಿಲ್ಕ್ ಚೀಟಿದು ಕಾರ್ಡ್ ಇಲ್ಲ. ನಾನು ಪಕ್ಕದಲ್ಲಿ ಪೋಸ್ಟ್ ಮಾಡ್ತೇನೆ ನಿಮಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ. KSIC ಮೈಸೂರು ಸಿಲ್ಕ್ ಸ್ಯಾರಿನ ನೀವು ಬ್ಯಾಂಗ್ಳೂರಲ್ಲಿ 5 ಕಡೆ ತೊಗೊಬೋದು. ನನಗೆ ಗೊತ್ತಿರೋ ಪ್ರಕಾರ 5 ಬ್ರಾಂಚ್ ಇದೆ ಬ್ಯಾಂಗ್ಳೂರಲ್ಲಿ. MG ರೋಡಲ್ಲಿ 1 ಬ್ರಾಂಚು, ಜಯನಗರಲ್ಲಿ 1 ಬ್ರಾಂಚು, ಮಲ್ಲೇಶ್ವರಂ ಮತ್ತು ಗಾಂಧಿ ಬಜಾರ್, ಬಸವನಗುಡಿ ಗಾಂಧಿ ಬಜಾರ್ ಬರುತ್ತಲ್ಲ ಅಲ್ಲಿ 1 ಬ್ರಾಂಚು, ಮತ್ತು ಬಸವೇಶ್ವರ ನಗರ್ 5 ಬ್ರಾಂಚ್ ಇದೆ. ನನಗೆ ಗೊತ್ತಿರೋ ಪ್ರಕಾರ ಮೈಸೂರು ಸಿಲ್ಕ್ ಸ್ಯಾರಿನ ನೀವು ಈ 5 ಬ್ರಾಂಚಲ್ಲಿ ತೊಗೊಬೋದು. ಜಯನಗರ್, MG ರೋಡ್, ಮಲ್ಲೇಶ್ವರಂ, ಬಸವೇಶ್ವರ ನಗರ್ ಮತ್ತು ಗಾಂಧಿ ಬಜಾರ್, ಬಸವನಗುಡಿ ಗಾಂಧಿ ಬಜಾರ್ 5 ಬ್ರಾಂಚಸ್ಸಲ್ಲಿ ನೀವು ತೊಗೋಬೋದು. KSIC ಚೀಟಿನ ನೀವು ಯಾವ ಥರ ಹಾಕಬೇಕು ಅಂತಂದರೆ, ಅದು 10 ತಿಂಗಳು ಡ್ಯೂರೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೆಷ್ಟು, ನಾನಿವತ್ತು 3ನೇ ತಾರೀಕು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3ನೇ ತಾರೀಕು ನೀವು 5,000 ಸಾವಿರ ಕಟ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ಳಿ. 5,000 ಸಾವಿರ ನೀವು ಈ ತಿಂಗಳು 5 ಸಾವಿರ ಕಟ್ಟಿದ್ರೆ, ನೆಕ್ಸ್ಟ್ ತಿಂಗಳು ನೀವು 25ನೇ ತಾರೀಕು ಒಳಗಡೆ ಯಾವಾಗಾದರೂ 5 ಸಾವಿರ ಕಟ್ಕೊಬೋದು. ಮಿನಿಮಮ್ 2 ಸಾವಿರ ಕಟ್ಟಬೇಕು ಅಂತ ಅನಿಸುತ್ತೆ. ಮ್ಯಾಕ್ಸಿಮಮ್ 5 ಸಾವಿರ, 10 ಸಾವಿರ, 15 ಸಾವಿರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಟ್ಬೋದು. ಈ ತಿಂಗಳು ನೀವು 5 ಸಾವಿರ ಕಟ್ಕೊಂಡು ಹೋಗ್ತೀರಾ ಅಂತ ಅಂದರೆ, ಇದು ಯಾವುದು ಜುಲೈ ತಿಂಗಳಲ್ವಾ, ನೆಕ್ಸ್ಟ್ ತಿಂಗಳು ನೀವು ಮೇ ಗಂಟ 5,000 ಸಾವಿರ ಕಟ್ಕೊಂಡು ಹೋಗ್ಬೇಕು. ಸೊ 5 ಸಾವಿರ ಇಂಟು 10 ಎಷ್ಟಾಗುತ್ತೆ? 50 ಸಾವಿರ ಆಗುತ್ತೆ. ನೀವು 50 ಸಾವಿರ ರೂಪಾಯಿ ಏನಾದರೂ ನೀವು ಸ್ಯಾರಿ ತೊಗೊಂಡ್ರೆ 5% ಡಿಸ್ಕೌಂಟ್ ಇರುತ್ತೆ ನಿಮಗೆ. ಯೂಶಲಿ 365 ಡೇಸು ನಿಮಗೆ 10% ಡಿಸ್ಕೌಂಟ್ ಇರುತ್ತೆ. ಈ ಚೀಟಿ ಹಾಕ್ದವ್ರಿಗೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು 60 ಸಾವಿರ ರೂಪಾಯಿ ಸ್ಯಾರಿ ತೊಗೋತೀರಾ ಅಂತ ಅನ್ಕೊಳ್ಳಿ. ಬಟ್ ನಿಮ್ಮ ಚೀಟಿ 10 ತಿಂಗಳಿಗೆ ಎಷ್ಟಾಗಿರುತ್ತೆ? 50 ಸಾವಿರ. ಆ 50 ಸಾವಿರಕ್ಕೆ ನಿಮಗೆ 15% ಡಿಸ್ಕೌಂಟ್ ಇರುತ್ತೆ. ಅಂದರೆ ಡಿಫಾಲ್ಟ್ ಏನು 10% ಡಿಸ್ಕೌಂಟ್ ಬಿಟ್ಬಿಟ್ಟು 50 ಸಾವಿರಕ್ಕೆ ನಿಮ್ಮ ಚೀಟಿ ಹಾಕಿರೋದ್ರಿಂದ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇನ್ನು 10 ಸಾವಿರಕ್ಕೆ ಏನು ಇದೆ 10% ಡಿಸ್ಕೌಂಟ್, ಅದನ್ನು ಮಾತ್ರ ನೀವು ಪೇ ಮಾಡಬೇಕು. ಸೊ ನಾನು ಇದ್ರ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಾನೆ ಇದ್ರಿ. ಆಮೇಲೆ ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಡೇಟ್ ಇದೆಯಾ ಕಟ್ಟಬೇಕು ಅಂತ ಅಂದರೆ, ಪರ್ಟಿಕ್ಯುಲರ್ ಡೇಟ್ ಏನಿಲ್ಲ, ನೀವು ಯಾವಾಗಲಾದರೂ ಕಟ್ಬೋದು. ನೀವು ಯಾವ ತಿಂಗಳು ಕಟ್ತೀರಾ ಮತ್ತೆ ಅದ್ರ ನೆಕ್ಸ್ಟ್ ತಿಂಗಳು 25ನೇ ತಾರೀಕು ಒಳಗಡೆ ನೀವೇನು ಚೀಟಿನ ಅಮೌಂಟ್ನ ಕಟ್ಟಿರ್ತೀರಾ, 5 ಸಾವಿರ, 2 ಸಾವಿರ, 10 ಸಾವಿರ, ಅದನ್ನು ನೆಕ್ಸ್ಟ್ ತಿಂಗಳಿಂದ ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು. 25ನೇ ತಾರೀಕು ಕ್ರಾಸ್ ಆದರೆ, 25th ಕ್ರಾಸ್ ಆದರೆ ನೀವು ಆ ಮಂತ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ಗೆ ಹಾಕೋತಾರೆ. ಸೊ ನೀವು 10 ತಿಂಗಳು ಕಟ್ಟೋ ಬದಲು ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಆಗುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಾಗಿದೆ. ಆಮೇಲೆ KSIC ಮೈಸೂರು ಸಿಲ್ಕ್ ಚೀಟಿನ ನಿಮ್ಮದು ಆನ್ಲೈನ್ ಟ್ರಾನ್ಸಾಕ್ಷನ್, UPI ಪೇಮೆಂಟ್ ಏನು ಮಾಡೋಂಗಿರಲ್ಲ. ಡೈರೆಕ್ಟಾಗಿ ಹೋಗಿ ಕ್ಯಾಶೇ ಕಟ್ಬಿಟ್ಟು ಬರಬೇಕು. ನಿಮ್ಮ ನಿಯರ್ ಬೈ ಬ್ರಾಂಚ್ ಯಾವುದಿದೆ ಆ ಬ್ರಾಂಚ್ಗೆ ಹೋಗ್ಬಿಟ್ಟು ನೀವು ಅಮೌಂಟ್ನ ಕಟ್ಟಬೇಕು. ಫಾರ್ ಎಕ್ಸಾಂಪಲ್ ನೀವು MG ರೋಡ್ ಬ್ರಾಂಚಲ್ಲಿ ಚೀಟಿ ಕಟ್ತಾ ಇದ್ದೀರಾ ಅಂದರೆ, ಪ್ರತಿ ತಿಂಗಳು ನೀವು MG ರೋಡ್ ಬ್ರಾಂಚ್ಗೆ ಹೋಗ್ಬಿಟ್ಟು ಕ್ಯಾಶ್ನ ಕೊಟ್ಬಿಟ್ಟು ಅಮೌಂಟ್ನ ಪೇ ಮಾಡಬೇಕು. ನೀವೇ ಹೋಗಬೇಕು ಅಂತ ಇಲ್ಲ, ಆ ಕಾರ್ಡ್ ಯಾರಿಗಾದ್ರೂ ಕೊಟ್ಬಿಟ್ರೆ ಅವ್ರ ಕೈಲೂ ಕೊಟ್ಟು ಕಳಿಸಿ ಪೇಮೆಂಟ್ನ ಮಾಡಿಸ್ಬೋದು. ಸೊ ಇದ್ರ ಬಗ್ಗೆ ನನಗೆ ತುಂಬ ಕ್ವಶನ್ಸ್ ಬರ್ತಾನೆ ಇದೆ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇನ್ನು ಏನು ಕಮೆಂಟು ಅಂತಂದರೆ, ನಾನು KSIC ಚೀಟಿ ಕಾರ್ಡ್ ಯಾವ ಥರ ಇರುತ್ತೆ ಅಂತ ಹಾಕ್ತೀನಿ. ಪ್ರತಿ ತಿಂಗಳು ನೀವು ಹೋಗಿ ಕಟ್ಟಿದಾಗ ಅದರಲ್ಲಿ ನೀವು ಈ ಡೇಟ್ಗೆ ಅಮೌಂಟ್ನ ಪೇ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಟಿಕ್ ಮಾರ್ಕ್ನ ಹಾಕ್ತಾರೆ. ಸೊ ನೀವು ನೆಕ್ಸ್ಟ್ ಮಂತ್ ಈ ತಿಂಗಳು 3ನೇ ತಾರೀಕು ಹೋಗಿ ಪೇ ಮಾಡ್ತೀರಾ, ನೆಕ್ಸ್ಟ್ ಮಂತ್ 5ನೇ ತಾರೀಕು ಹೋಗಿ ಪೇ ಮಾಡಿದ್ರೆ 5ನೇ ತಾರೀಕು ಅಮೌಂಟ್ ಪೇ ಆಗಿದೆ ಅಂತ ಪೇ ಆಗ್ತಾರೆ. ನಾವು ಚೀಟಿ ಹಾಕಿರೋದು ಬಂದುಬಿಟ್ಟು ಬಸವೇಶ್ವರ ನಗರ ಮತ್ತು ಗಾಂಧಿ ಬಜಾರಲ್ಲಿ ನಾವು ಚೀಟಿ ಹಾಕಿರೋದು. ಬೆಂಗಳೂರಲ್ಲಿ ನಾನು ಹೇಳಿದಾಗ 5 ಬ್ರಾಂಚಸ್ ಇದೆಯಲ್ವಾ, 5 ಬ್ರಾಂಚಸ್ಸಲ್ಲಿ ನಿಮ್ಗೆ ಯಾವ್ದು ನಿಯರ್ ಬೈ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, KSIC ಮೈಸೂರು ಸಿಲ್ಕ್ ಶೋರೂಮ್ ನಿಯರ್ ಮೀ ಅಂತ. ಸೊ ನಿಮಗೆ ಯಾವುದು ನಿಯರ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಪೇಮೆಂಟ್ನ ಮಾಡ್ಬೋದು. ನೋಡಿ ಇಲ್ಲಿ 5 ಬ್ರಾಂಚಸ್ ಇದೆ.
ಇದರಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳಿದೆ, ಬಟ್ ಸ್ಟಿಲ್ ಕೆಲವ್ರಿಗೆ ಕನ್ಫ್ಯೂಷನ್ ಇದೆ ಅನಿಸುತ್ತೆ. ಸೊ ನಂಗೆ ಕಮೆಂಟ್ ಮಾಡ್ತಾನೆ ಇದ್ರೆ ಅದಕ್ಕೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅದರಲ್ಲೂ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಶಾರ್ಟ್ ವಿಡಿಯೋಲಿ 1 ಮಿನಿಟ್ ಮಾತ್ರ ಹಾಕ್ಬೋದು. ಸೊ ಅದಕ್ಕೆ ನಾನು ಬ್ಲಾಗ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಅದೇ ನಾನು ಹೇಳ್ದಂಗೆ ಚೀಟಿದು ಯಾವುದೇ ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಇರಲ್ಲ. ನೀವು ಕ್ಯಾಶ್ನೇ ಹೋಗಿ ಪ್ರತಿ ತಿಂಗಳು ಕಾರ್ಡ್ನ ತೊಗೊಂಡೋಗಿ ಕಾರ್ಡಲ್ಲಿ ಬರ್ಸ್ಬಿಟ್ಟು ಕ್ಯಾಶ್ ಪೇಮೆಂಟೇ ಮಾಡಬೇಕು. ನೀವು ಅಲ್ಲಿ ಹೋಗ್ಬಿಟ್ಟು ಬೇಕಂದರೆ ಫೋನ್ಪೇ ಮಾಡ್ಬೋದು, ಬಟ್ ನೀವು ಮನೆಯಿಂದನೇ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಹೇಳ್ದಂಗೆ KSIC ಚೀಟಿನ ನೀವು ಯಾವುದೇ ಪರ್ಟಿಕ್ಯುಲರ್ ಡೇಟಲ್ಲಿ ಹಾಕಬೇಕು ಅಂತ ಇಲ್ಲ, ಯಾವತ್ತಾದರೂ ಹಾಕ್ಬೋದು. ಮತ್ತು ನೀವು ನೆಕ್ಸ್ಟ್ ಮಂತಿಂದ ಪೇಮೆಂಟ್ ಮಾಡಬೇಕಾದ್ರೆ 25th ಒಳಗಡೆ, ಎವ್ರಿ ಮಂತ್ 25th ಒಳಗಡೆ ನೀವೇನು ಚೀಟಿ ಅಮೌಂಟ್ ಕಟ್ಟಿರ್ತೀರಲ್ಲ ಅದನ್ನು ಪೇಮೆಂಟ್ ಮಾಡಬೇಕು. ಇದು 10 ತಿಂಗಳು ಡ್ಯೂರೇಷನ್. KSIC ಮೈಸೂರು ಸಿಲ್ಕ್ ಚೀಟಿ ಬಂದ್ಬಿಟ್ಟು 10 ತಿಂಗಳು ಡ್ಯೂರೇಷನ್. ನೀವೇನು ಅಮೌಂಟ್ ಕಟ್ಟಿರ್ತೀರ ಅಲ್ವಾ ಅದಕ್ಕೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸ್ಯಾರಿ ಪರ್ಚೇಸ್ ಮೇಲೆ. ಕಾರ್ಡ್ ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿ ಚಾರ್ಜಸ್ ಏನಿರಲ್ಲ, ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ ಏನಿರಲ್ಲ. ನೀವು ಫಸ್ಟ್ ಇವಾಗ 2 ಸಾವಿರ ಕಟ್ಕೊಂಡು ಹೋಗ್ತೀರಾ ಅಂದರೆ ಫಸ್ಟ್ ತಿಂಗಳು 2 ಸಾವಿರ ಕೊಟ್ಟರೆ ನಿಮಗೆ ಕಾರ್ಡ್ನ ಕೊಡ್ತಾರೆ. ಕ್ರೇಪ್ ಸಿಲ್ಕ್ ಸ್ಯಾರಿಗೂ ಮತ್ತು KSIC ಸಿಲ್ಕ್ ಸ್ಯಾರಿಗೂ ಕನ್ಫ್ಯೂಸ್ ಮಾಡ್ಕೊಬೇಡಿ. KSIC ಮೈಸೂರು ಸಿಲ್ಕ್ ಅಂದರೆ ಅಪ್ಪಟ್ಟ ಪ್ಯೂರ್ ಸ್ಯಾರಿ, ಬಂಗಾರದ್ದು ಮತ್ತು ಸಿಲ್ವರು ಮತ್ತು ಗೋಲ್ಡನ್ ಜರಿ ಇರುತ್ತೆ ಸ್ಯಾರಿಲಿ. ಆಮೇಲೆ ನೀವು ಯಾವ್ದು ಈ ಸ್ಯಾರಿ ಇವಾಗ ನೋಡಿರ್ತೀರಲ್ವ ಅದೇ ರೇಟು ನಿಮ್ಗೆ 10 ತಿಂಗಳಾದ್ಮೇಲೆ ಅದೇ ಸ್ಯಾರಿ ಪ್ರೈಸ್ ಇರಲ್ಲ. ಗೋಲ್ಡು ಮತ್ತು ಸಿಲ್ವರ್ ಪ್ರೈಸ್ ವೇರಿ ಆದಂಗೆ ಸ್ಯಾರಿ ಪ್ರೈಸು ವೇರಿ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸಿಗೆ ನೀವು ತೊಗೋಬೇಕು. ಫಾರ್ ಎಕ್ಸಾಂಪಲ್ ನಾವು ಒಂದು 6 ಮಂತ್ಸ್ ಬ್ಯಾಕ್ ಒಂದು ಸ್ಯಾರಿನ ನೋಡಿದ್ವಿ 96,000ಕ್ಕೆ. ನಾವು ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲೂ ತುಂಬ ಬ್ರಾಂಚಸ್ ಇದೆ, ಒಂದು 4-5 ಬ್ರಾಂಚಸ್ ಇದೆ ಮೈಸೂರಲ್ಲಿ. ಅಲ್ಲಿ ಹೋದಾಗ 96,000 ಆಯಿತು. ಅದನ್ನು ನಾವು ಈಗ 1.5 ತಿಂಗಳು 2 ತಿಂಗಳಿಂದ ಕೇಳಿದಾಗ 1,06,000 10,000 ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಸೊ ನೀವು ಅದು KSIC ಸ್ಯಾರಿ ಪ್ರೈಸೂ ಗೋಲ್ಡು ಸಿಲ್ವರ್ ರೇಟ್ ವೇರಿ ಆದಂಗೆ KSIC ಮೈಸೂರು ಸಿಲ್ಕ್ ಸ್ಯಾರಿನೂ ವೇರಿ ಆಗುತ್ತೆ. ಮೊದಲೆಲ್ಲ ಅಷ್ಟು ಡಿಮ್ಯಾಂಡೇ ಇರಲಿಲ್ಲ. ಈಗಂತೂ ಹೇಳಿದ್ನಲ್ಲ, ಜನಗಳು ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ನೋಡ್ಕೊಂಡೆ ಅರ್ಧ ಡೆಸ್ಪರೇಟ್ ಆಗಿ ಬಂದು ಕ್ಯೂ ಅಲ್ಲಿ ನಿಂತ್ಕೊತಾರೆ. 1 ಲಕ್ಷ 2 ಲಕ್ಷ ಸ್ಯಾರಿ ಆದ್ರೂ ಬಂದು ತೊಗೊಂಡು ಹೋಗ್ತಾರೆ. ಬಟ್ ಇವಾಗ ಏನೋ ರೂಲ್ಸ್ ಮಾಡಿದ್ದಾರೆ, ಒಬ್ರಿಗೆ 1 ಅಥವಾ 2 ಸ್ಯಾರಿನ ಮಾತ್ರ ಬಿಲ್ ಮಾಡಿಸ್ಬಿಡ್ಬೋದು ಅಂತ. ಯಾಕಂದರೆ ಬೇರೆಯವ್ರು ಯಾರ್ಯಾರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಸ್ಯಾರೀಸ್ ಸಿಗಲ್ಲ ಅನ್ನೋಕ್ಕೋಸ್ಕರ ಒಂದು ರೂಲ್ ಮಾಡಿದ್ದಾರೆ. ನಮ್ಮದು ಈ ತಿಂಗಳು 1 ಚೀಟಿ, ನೆಕ್ಸ್ಟ್ ತಿಂಗಳು 2 ಚೀಟಿ ಇದೆ, 2 ಸ್ಯಾರಿ ತೊಗೋಬೇಕು. ನಾನು ಹೋದಾಗ ಖಂಡಿತ ಆವಾಗಲೂ ವ್ಲಾಗ್ನ ಮಾಡ್ತೀನಿ. ಬಟ್ ತುಂಬ ಜನ ಅರ್ಧ ಡೆಸ್ಪರೇಟ್ ಆಗಿ ನನಗೆ ಕಂಟಿನ್ಯೂಸ್ ಕಮೆಂಟು ಮತ್ತು ಮೆಸೇಜ್ನ ಮಾಡ್ತಾಯಿದ್ರಿ. ಸೊ ಲೆಟ್ ಮಿ ಕ್ಲಾರಿಫೈ ಅಂತ ಮಾಡ್ತಾ ಇದ್ದೀನಿ. ಯಾವ ಏರಿಯಾ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ವಾ, ಬ್ಯಾಂಗ್ಳೂರಲ್ಲಿ 5 ಬ್ರಾಂಚಸ್ ಇದೆ. KSIC ಮೈಸೂರು ಸಿಲ್ಕ್ ಶೋರೂಮ್ ಇನ್ ಬಸವನಗುಡಿ ಅಥವಾ ಗಾಂಧಿ ಬಜಾರ್ ಅಂದರೆ ನಿಮ್ಗೆ ಸಿಗುತ್ತೆ. ಒಂದು ಜಯನಗರ, ಒಂದು MG ರೋಡು, ಒಂದು ಮಲ್ಲೇಶ್ವರ, ಇನ್ನೊಂದು ಬಸವನಗುಡಿ. ಅದ್ರ ಬಗ್ಗೆ ಚೀಟಿ ಬಗ್ಗೆ ತುಂಬ ಜನ ಕೇಳಿ ಏನು ಚೀಟಿ ಅಂತ. ಅದೇ ಒಟ್ಟಿಗೆ ನಿಮಗೆ ಅಷ್ಟು ಅಮೌಂಟ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಒಟ್ಟಿಗೆ ನಿಮಗೆ 20,000 30,000 40,000 50,000 ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದು ಚೀಟಿಗೆ ಹೋಗ್ಬೋದು. ಸೊ ನಿಮ್ಗೆ ಚೀಟಿ ಹಾಕೋದು ಏನು ಬೆನಿಫಿಟ್ಟು, ಚೀಟಿ ಹಾಕೋದ್ರಿಂದ ಅಂದರೆ ಒಂದು 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ. ಅದೇ ಚೀಟಿ ಯಾವ ರೀತಿ ಹಾಕೋದು ಅಂತ ಕೇಳಿದ್ದೀರಾ. ಅದೇ ನೀವು ನಿಮ್ಮ ನಿಯರ್ ಬೈ ಯಾವ ಶೋರೂಮ್ ಹತ್ರ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ನಾನು KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳಕ್ಕೆ ಚೀಟಿ ಹಾಕಬೇಕು ಅಂತಂದರೆ ನೀವೇನು ಅಮೌಂಟ್ ಎವ್ರಿ ಮಂತ್ ನಿಮ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೆ, 2,000 ಅಂದರೆ 2,000 ಕಟ್ಬಿಟ್ರೆ ಅಲ್ಲಿ ಕಾರ್ಡ್ ಕೊಡ್ತಾರೆ. ನಿಮ್ಮ ಹೆಸರಲ್ಲಿ ಒಂದು ಕಾರ್ಡ್ ಕೊಡ್ತಾರೆ. ಪ್ರತಿ ತಿಂಗಳು ನೀವು ಆ ಕಾರ್ಡ್ನ ತೊಗೊಂಡೋಗಿ ಎಂಟ್ರಿ ಮಾಡಿಸ್ಬಿಟ್ಟು ಏನು ಅಮೌಂಟ್ ಇದೆ ಅದನ್ನು ಪೇ ಮಾಡಬೇಕು. ನಾನು ಅದು ಕಾರ್ಡ್ ಯಾವ ಥರ ಇರುತ್ತೆ ಅನ್ನೋದು ಪಕ್ಕದಲ್ಲಿ ಹಾಕ್ತೀನಿ. ಸಿಂಗಲ್ ಸೈಡ್ ಬಾರ್ಡರ್ದು ಪ್ರೈಸ್ ಏನು ಅಂತೆ. ಅದೇ ಸಿಂಗಲ್ ಸೈಡ್ ಬಾರ್ಡರ್ ನೀವು ತೊಗೋತೀರಾ ಅಂದರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇವಾಗ 19,500 ಏನೋ ಸ್ಟಾರ್ಟಿಂಗ್. ಇದು ಮೊದಲೆಲ್ಲ ನಿಮ್ಗೆ 12,000 13,000ಕ್ಕೆಲ್ಲ ಸಿಗೋದು, ಇವಾಗ ಜಾಸ್ತಿ ಆಗಿಬಿಟ್ಟಿದೆ. 19,500 20,000 ಅಂತ ಅನ್ಕೊಳ್ಳಿ ಸಿಂಗಲ್ ಸೈಡ್ ಬಾರ್ಡರ್ದು ಸ್ಟಾರ್ಟಿಂಗ್ ಪ್ರೈಸು. ಎಲ್ಲಿ ಔಟ್ಲೆಟ್ ಇರೋದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ. ಎಷ್ಟೊತ್ತಿಗೆ ಟೋಕನ್ ಕೊಡ್ತಾರೆ? ಟೋಕನ್ ಕೊಡೋದು ಬಂದ್ಬಿಟ್ಟು ಅವರು KSIC ಶೋರೂಮ್ ಎಂಪ್ಲಾಯೀಸ್ ಬರೋದೇ 10:30 11 ಗಂಟೆ ಮೇಲೆ. ಬಟ್ ಜನ ಬೇಗ ಒಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ. 5 ಗಂಟೆ 5:30 ಲಾಸ್ಟ್. ನಾನು ಒಂದು ಫೋಟೋನ ಹಾಕ್ತೀನಿ. ಲಾಸ್ಟ್ ವೀಕ್ ನಮ್ಮ ನೇಬರ್ ಫ್ರೆಂಡ್ ಒಬ್ರು ಹೋಗಿ ತೊಗೊಬಂದಿದ್ದಾರೆ. ಬೆಳಗಿನ ಜಾವ 5:30ಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಮೇ ಬಿ ಟೋಕನ್ ಅವ್ರದ್ದು 1ನೇ ಅಥವಾ 2ನೇ ನಂಬರ್ ಇತ್ತಂತೆ. ಯಾಕಂದರೆ ಆಮೇಲೆ ನಿಮಗೆ ಕಲೆಕ್ಷನ್ ಸಿಗಲ್ಲ. ಒಂದು 20 ಟೋಕನ್ ಆದಮೇಲೆ ನಿಮಗೆ ಸ್ಟಾಕ್ ಕ್ಲಿಯರ್ ಆಗಿಬಿಡುತ್ತೆ. ನಿಮ್ಗೆ ಇವು ಸ್ಯಾರಿಗಳೇ ಸಿಗಲ್ಲ. ಈಗ ನೀವು ತುಂಬ ಹೈ ಪ್ರೈಸ್ಗೆ ಹೋಗ್ತಿರೋ 1 ಲಕ್ಷ 1.5 2 ಲಕ್ಷದ ಸ್ಯಾರಿಗಳೆಲ್ಲ ನೀವು ಯಾವಾಗ ಹೋದ್ರೂ ಸಿಗುತ್ತೆ. ತುಂಬ ಜನ ಯಾವುದೂ ಅದಕ್ಕೆ
ಹೋಗಲ್ಲ, ಅದಕ್ಕೆ ಕೈ ಹಾಕಲ್ಲ. ನಿಮಗೆ 20, 30, 40, 50 ಸಾವಿರದ್ದೆಲ್ಲ ನೀವು ಬೇಗ ಹೋದ್ರೆ ಸಿಗೋದು. ಜನ 5 ಗಂಟೆ 5:30ಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂತಾರೆ. ಯಾರಾದರೂ ತೊಗೊಬೇಕು ಅಂತ ಅಂದ್ಕೊಂಡವರು ಮೊದಲು 1-2-3 ದಿನ ಮುಂಚೆನೇ ಶೋರೂಮ್ಗೆ ಹೋಗಿ ವಿಚಾರಿಸಿ ಯಾವಾಗ ನ್ಯೂ ಸ್ಟಾಕ್ ಬರುತ್ತೆ ಅಂತ. ಅವರೇ ಹೇಳ್ಬಿಡ್ತಾರೆ ಇವತ್ತಿನ ಈ ಡೇಟಲ್ಲಿ ಬರುತ್ತೆ, ಬೇಗ ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಅಂತ. ಕ್ಯೂ ಅಲ್ಲಿ ನಾವು ನಿಂತಿರಬೇಕು. ಅವ್ರು ಬಂದು ಟೋಕನ್ ಕೊಡೋದು 10:30, 11 ಗಂಟೆ ಆಗುತ್ತೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಕ್ಯೂ ಅಲ್ಲಿ ಹೆಂಗೆ ನಿಂತ್ಕೊಂಡಿರ್ತಾರೆ ಅವರಿಂದ ಟೋಕನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. 1, 2, 3, 4, 5 ನಂಬರ್ ಥರ. ಸೊ ನಾವು ಲಾಸ್ಟ್ ಟೈಮ್ 8:30ಗೆ ಹೋದ್ವಿ, ನಮ್ಮದೇ 22, 23ನೇ ಟೋಕನ್ ಆಗೋಯ್ತು. ನಾವು ಹೋದಾಗ ಅಷ್ಟು ಕಲೆಕ್ಷನ್ ಸಿಗಲಿಲ್ಲ. ಈ ಸ್ಯಾಟರ್ಡೇನೋ ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ಹೋಗ್ತಾ ಇದ್ದೀವಿ, ನೋಡೋಣ. ಇವಾಗ ಬೇಗ ಹೋಗಬೇಕು ಅಂದ್ಕೊಂಡಿದ್ವಿ. ಅಂದರೆ ನೀವು ಎಷ್ಟೇ ಬೇಗ ಹೋದರೂ ನಿಮ್ಗೆ ಇವಾಗ ಮಲ್ಟಿ ಕಲರು ಮತ್ತು ಕಾಂಟ್ರಾಸ್ಟ್ ಕಲೆಕ್ಷನ್ಸ್ ಎಲ್ಲ ಅಷ್ಟಿಲ್ಲ. ಇವಾಗ KSIC ಮ್ಯಾನುಫ್ಯಾಕ್ಚರ್ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಗೋಲ್ಡು ಸಿಲ್ವರ್ ರೇಟ್ ಜಾಸ್ತಿ ಆಗಿರೋದ್ರೆ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಬಟ್ ಜನಗಳಿಗೆ ಅದ್ರ ಮೇಲಿರೋ ಆಸೆ ಅಂತೂ ಕಡಿಮೆ ಆಗಿಲ್ಲ. ಈ ನಡುವೆ ಈಗ 1-1.5 ವರ್ಷ 2 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬಂದೆ ಅರ್ಧ ಜನ ಡೆಸ್ಪರೇಟ್ ಆಗಿಬಿಟ್ಟು ಅವ್ರ ಹತ್ರ ಅಮೌಂಟ್ ಇಲ್ಲ ಅಂತಂದ್ರೂ ಹೆಂಗೂ ಅಡ್ಜಸ್ಟ್ ಮಾಡಿಬಿಟ್ಟು ತೊಗೊತಾ ಇದ್ದಾರೆ. ನನಗೆ ಇವಾಗ ಇಷ್ಟು ಕ್ರೇಜ್ನ ನೋಡ್ಬಿಟ್ಟು ನನಗೆ KSIC ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಆಸೆ ಕಡಿಮೆ ಆಗ್ತಿದೆ. ಫಸ್ಟ್ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನನಗೆ ಜಾಸ್ತಿ ಇದ್ದಿದ್ದು KSIC ಮೈಸೂರು ಸಿಲ್ಕ್ ಸ್ಯಾರಿನ ತೊಗೋಬೇಕು ಅಂತ. ಬಟ್ ಇವಾಗ ಅಷ್ಟೊಂದು ಕ್ರೇಜ್ ಹೊಟ್ಟೋಗ್ಬಿಡ್ತು. ಸಾಕು ಇರೋದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನು ಕ್ವಶನ್ಸ್ ಬಂದ್ಬಿಟ್ಟು ಎಷ್ಟೊತ್ತಿಗೆ ಟೋಕನ್ ಕೊಡೋದು ನಿಮ್ಗೆ 10:30, 11 ಗಂಟೆ ಮೇಲೆ. ಬಟ್ 5:30ಇಂದನೇ ಜನ ನಿಂತ್ಕೊಂಡ್ಬಿಡ್ತಾರೆ. ನೀವು 10:30, 11 ಗಂಟೆಗಾದ್ರೆ ನಿಮ್ಮ ಟೋಕನ್ 50ನೇದು 60ನೇ ಟೋಕನ್ ನಂಬರ್ ಸಿಗುತ್ತೆ. ಅದು ಸಿಕ್ಕಿದ್ರು ಒಂದೇ, ಸಿಗದಿದ್ರು ಒಂದೇ, ನಿಮ್ಗೆ ಯಾವುದೇ ರೀತಿ ಕಲೆಕ್ಷನ್ ಸಿಗಲ್ಲ. ಸೊ ನೀವು ಅಟ್ಲೀಸ್ಟ್ ಒಳ್ಳೆ ಕಲೆಕ್ಷನ್ಸ್ ಬೇಕಂದ್ರೆ ಒಂದು 6-6:30 ಹೆಂಗಾದ್ರೂ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅದೇ ನಾನು ಹೇಳ್ದಂಗೆ ಮೊದಲೇ ಹೋಗಿ ನೀವು ಶೋರೂಮಲ್ಲಿ ವಿಚಾರಿಸಿ ಯಾವತ್ತಿನ ದಿನ ಬರೋದು, ಎಷ್ಟೊತ್ತಿಗೆ ಬಂದರೆ ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಚೀಟಿ ಹೇಗೆ ಹಾಕೋದು, ಕಾಂಟ್ಯಾಕ್ಟ್ ನಂಬರ್ನ ನೀವು ಗೂಗಲಲ್ಲೇ ಹುಡುಕ್ಬೋದು. KSIC ಮೈಸೂರು ಸಿಲ್ಕ್ ಶೋರೂಮ್ ನಿಯರ್ ಮಿ ಕಾಂಟ್ಯಾಕ್ಟ್ ನಂಬರ್ ಅಂತ. ಕಾಂಟ್ಯಾಕ್ಟ್ ಎಲ್ಲ ಮಾಡಿದ್ರೆ ನೀವು ಅವ್ರು ಅಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಬೆಟರ್ ಟು ವಿಸಿಟ್. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದರೆ ಅಲ್ಲೇ ಹೋಗಿ ವಿಸಿಟ್ ಮಾಡೋದು ಬೆಸ್ಟು. ನನಗೇನು ಗೊತ್ತು ಅದ್ರ ಬಗ್ಗೆ ನಾನು ಇಲ್ಲಿ ಆನ್ಸರ್ನ ಮಾಡ್ತಾ ಇದ್ದೀನಿ. ಯಾವಾಗಲೂ ಶಾಪ್ ಕ್ರೌಡ್ ಇರುತ್ತಾ? ಅಲ್ಲಿ ನಿಮ್ ಕ್ಯೂ ಅಲ್ಲಿ ನಿಂತ್ಕೊಂತಾರಲ್ಲ ಬಂದು, ಅಂದ್ರೆ KSIC ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಕ್ಕೆ ಅಲ್ಲಿರೋರು ಯಾರು ನಿಮ್ಗೆ ಚೀಟಿ ಹಾಕ್ತವ್ರೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಬೇಕು ಅಂತ ಏನಿಲ್ಲ. ಚೀಟಿ ಹಾಕ್ದೇ ಇರೋರು ಪರ್ಚೇಸ್ಗೆ ಬಂದಿರ್ತಾರಲ್ವಾ, ಶಾಪಿಂಗ್ಗೆ, ಅವರು ಬಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ. ಎಲ್ರಿಗೂ ಒಂದೇ ರೂಲ್ಸು. ನೀವು ಒಳಗಡೆ ಹೋಗಿ ಸ್ಯಾರಿ ಎಲ್ಲ ಶಾಪ್ ಮಾಡಿ ಬಿಲ್ಲಿಂಗ್ ಹೋಗ್ಬೇಕಾದ್ರೆ ನೀವು ಚೀಟಿ, ಅಂದ್ರೆ ನೀವೇನು ಚೀಟಿ ಕಾರ್ಡ್ ಹಾಕ್ತಿರಲ್ಲ ಅದನ್ನ ತೋರಿಸ್ಬೇಕು. ಎಲ್ರಿಗೂ ಒಂದೇ ರೂಲು. ರೆಗ್ಯುಲರ್ ಆಗಿ ತೊಗೊಳಕ್ ಬರ್ತಾರಲ್ಲ ಅಂಥವ್ರು ಸಹ ಸೇಮ್ ಕ್ಯೂ. ರೆಗ್ಯುಲರ್ ಆಗಿ ಶಾಪಿಂಗ್ ಮಾಡೋರು, ಚೀಟಿ ಹಾಕಿರೋರು ಎಲ್ರಿಗೂ ಸೇಮ್ ಕ್ಯೂನೇ ಇರುತ್ತೆ. ಯಾವಾಗಲೂ ಕ್ರೌಡ್ ಅಂತ ಏನಿಲ್ಲ. ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವಾಗ ಹೊಸ ಕಲೆಕ್ಷನ್ ಬರುತ್ತೆ ಅಂತ ಮೊದಲೇ ತಿಳ್ಕೊಂಡು ಹೋಗಿರ್ತಾರೆ, ಆ ದಿನ ಮಾತ್ರ ಕ್ರೌಡ್ ಇರುತ್ತೆ. ಬೇರೆ ಟೈಮಲ್ಲಿ ನೀವು ಹೋದ್ರೆ ಅಂಥ ಕಲೆಕ್ಷನ್ಸ್ ಇರಲ್ಲ. ಅಂದರೆ 1-2 ಸ್ಯಾರಿ ಇರುತ್ತೆ ಅಂತ ಅನ್ಸುತ್ತೆ, ಅಷ್ಟು ಕಲೆಕ್ಷನ್ಸ್ ಇರಲ್ಲ. ಕೆಲವೊಂದ್ಸತಿ ಒಂದು 20,000ದಿಂದ 50,000 ರೂಪಾಯಿ ಒಳಗಡೆ ಇರೋ ಸ್ಯಾರಿ ಯಾವುದು ನಿಮಗೆ ಕಲೆಕ್ಷನ್ಸೇ ಸಿಗಲ್ಲ. ನಂಗೆ ಗೊತ್ತಿರೋ ಪ್ರಕಾರ ಯೂಶಲಿ ಶನಿವಾರ ಟೈಮ್ ಕ್ರೌಡ್ ಇರುತ್ತೆ, ಆವಾಗಲೇ ಹೊಸ ಕಲೆಕ್ಷನ್ ಬರೋದು. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ನಂಬರ್ ಗೂಗಲಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಅಷ್ಟು ಕ್ಲಿಯರಾಗಿ ಇನ್ಫಾರ್ಮೇಷನ್ ಹೇಳಲ್ಲ. ಬೆಟರ್ ಟು ವಿಸಿಟ್. ಚೀಟಿ ಸ್ಟಾರ್ಟ್ ಪರ್ಟಿಕ್ಯುಲರ್ ಮಂತ್ ಅಂತ ಏನಲ್ಲ. ನೀವು ಯಾವಾಗಾದರೂ ಹೋಗಿ ಪೇ ಮಾಡ್ಬೋದು. ನೆಕ್ಸ್ಟ್ ಮಂತಿಂದ ನೀವು ಪೇ ಮಾಡಬೇಕಾದ್ರೆ 25ನೇ ತಾರೀಕು ಒಳಗಡೆನೆ ನೀವು ಪೇ ಮಾಡಬೇಕು. ನಾನು ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೆ, ಮೈಸೂರು ಸಿಲ್ಕ್ ಸ್ಯಾರಿ. ಮೇ ಬಿ ಅದು ಮಾವಿನಕಾಯಿ ಬಾರ್ಡ್ರದ್ದು ಅನಿಸುತ್ತೆ. ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಅದು 38 ಚಿಲ್ಲರೆ, 39. ಅದೇ ನಾವು ಚೀಟಿ ಹಾಕಿರಲಿಲ್ಲ, ಹಂಗೆ ಬೈ ಮಾಡಿದ್ದು. ಸ್ಟಾರ್ಟಿಂಗ್ ಪ್ರೈಸ್ ಅದೇ ಸಿಂಗಲ್ ಬಾರ್ಡರ್ ಅದೆಲ್ಲ 19,500-20,000 ಆಗುತ್ತೆ. ಎಲ್ಲ ಔಟ್ಲೆಟಲ್ಲೂ ಇದೇ ಥರನಾ ಅಂತ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಔಟ್ಲೆಟಲ್ಲೂ ನನಗೆ ಗೊತ್ತಿರೋ ಪ್ರಕಾರ, ಯಾಕಂದರೆ ನಾವು ಯೂಶಲಿ ಫ್ರೀಕ್ವೆಂಟ್ ಆಗಿ ಬಸವೇಶ್ವರ ನಗರ ಬ್ರಾಂಚು ಮತ್ತು ಗಾಂಧಿ ಬಜಾರ್ ಬಸವನಗುಡಿ ಬ್ರಾಂಚ್ನ ವಿಸಿಟ್ ಮಾಡ್ತೀವಿ. ಶನಿವಾರ ಟೈಮು ಹೊಸ ಕಲೆಕ್ಷನ್ ಬರುತ್ತೆ, ಆವಾಗ ಕ್ರೌಡ್ ಇದ್ದೇ ಇರುತ್ತೆ. ಬೇರೆ ಟೈಮಲ್ಲಿ ನಾವು ಚೀಟಿ ಹೋದಾಗ ಕ್ರೌಡ್ ಇರಲ್ಲ, ಬಟ್ ಅಷ್ಟು ಕಲೆಕ್ಷನ್ಸ್ ಇರಲ್ಲ. ನಿಮ್ಮ ಲಕ್ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲಿ ಅಡ್ರೆಸ್, ಅದೇ ಅಡ್ರೆಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. KSIC ಮೈಸೂರು ಸಿಲ್ಕ್ ಶೋರೂಮ್ ನಿಯರ್ ಮೀ ಅಂತ ಕೊಡಿ, ಅಥವಾ KSIC ಮೈಸೂರು ಸಿಲ್ಕ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತ ಕೊಡಿ. ಬ್ಯಾಂಗ್ಳೂರಲ್ಲಿರೋರು ಬ್ಯಾಂಗ್ಳೂರು, ಮೈಸೂರಲ್ಲಿರೋರು ಮೈಸೂರು. ಅದು ಏನೇನು ಬ್ರಾಂಚಸ್ ಇರುತ್ತೆ ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್, ಅಡ್ರೆಸ್ ಎಲ್ಲ ತೋರಿಸುತ್ತೆ.
ಇನ್ ಗಾಂಧಿ ಬಜಾರ್ ಬೇರೆ ಅಂತ ಹಾಕಿದ್ದೀರಾ. ಗಾಂಧಿ ಬಜಾರ್ ಎಲ್ಲಿ ಅಂತ ಹೇಳಿದೀರಾ, ಗಾಂಧಿ ಬಜಾರ್ ಸರ್ಕಲ್ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಹೂವಿನ ಮಾರ್ಕೆಟ್ ಇದೆ. ಲೆಫ್ಟ್ ಸೈಡ್ ನಿಮಗೆ ಓಂ ಶ್ರೀ ಪ್ಲಾಜಾ ಅಂತ ಬರುತ್ತೆ. ಪ್ಲಾಜಾ ಅದ್ರಲ್ಲಿ ಫಸ್ಟ್ ಫ್ಲೋರ್ ಅಲ್ಲೇ ಇದೆ ಓಂ ಶ್ರೀ ಪ್ಲಾಜಾ ಅಂತ. ಗೂಗಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಸಿಗುತ್ತೆ. ಸೊ ನೀವು ಲೊಕೇಶನ್ ಹಾಕೊಂಡು ಹೋಗ್ಬೋದು. ಗಾಂಧಿ ಬಜಾರ್ ಬಸವನಗುಡಿ. ಅದೇ ಸೇಮ್ ಕ್ವಶನ್, ಚಿಟ್ಟು ಫಸ್ಟ್ ಇಂದಾನೇ ಸ್ಟಾರ್ಟ್ ಮಾಡ್ಬೇಕಾ? ಪರ್ಟಿಕ್ಯುಲರ್ ಡೇಟ್ ಏನಿಲ್ಲ. ನನ್ನ ಕಾರ್ಡ್ ಎಲ್ಲ ಹೇಗಿರುತ್ತೆ, ಪ್ರತಿ ತಿಂಗಳು ಯಾವ ತರ ಎಂಟ್ರಿ ಮಾಡ್ಕೊಡ್ತಾರೆ ನನ್ನ ಕಂಪ್ಲೀಟ್ ಆಗಿ ಹಾಕ್ಕೊಡ್ತೀನಿ. ಸೊ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಚೀಟಿ ಮುಗೀತು, ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ತಗೋಬೇಕು. 10ನೇ ತಿಂಗಳ ಚೀಟಿ ಆದ್ಮೇಲೆ ನೀವು ಕೇಳ್ಬೋದು ಅವ್ರನ್ನ ಹೋಗಿ, ಯಾವಾಗ ಸ್ಯಾರಿ ತಗೊಳಕ್ಕೆ ಬರೋದು ಅಂತ. ಅವ್ರು ಹೇಳ್ತಾರೆ ಈ ಟೈಮಲ್ಲಿ ಈ ಡೇಟ್ ಒಳಗಡೆ ಬನ್ನಿ ಅಂತ. ನೀವು ಅವಾಗ ಹೋಗಿ ತಗೊಬೋದು. ನಾನು ಹೇಳ್ದಂಗೆ KSIC ಚೀಟಿ ಡ್ಯೂರೇಷನ್ ಬಂದ್ಬಿಟ್ಟು ಅಂದ್ರೆ ಅವಧಿ ಬಂದ್ಬಿಟ್ಟು 10 ತಿಂಗಳು. ನೀವು ಪ್ರತಿ ತಿಂಗಳು ಏನ್ ಅಮೌಂಟ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ, ಇವಾಗ 2,000 ರೂಪಾಯಿ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿ ತಿಂಗಳು 2,000ನ ಕಟ್ಕೊಂಡು ಹೋಗ್ಬೇಕು. 10 ತಿಂಗಳಿಗೆ ನಿಮಗೆ 20,000 ಆಗುತ್ತೆ. ನೀವು ಆ 20,000ಕ್ಕೆ ಏನ್ ಸ್ಯಾರಿ ತಗೋತೀರಾ ಅದಕ್ಕೆ ನಿಮ್ಗೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ. 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ನೀವು 30,000 ರೂಪಾಯಿ ಸ್ಯಾರಿ ತಗೊಂತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 28,000 ರೂಪಾಯಿ ಸ್ಯಾರಿ ತಗೋತೀರಾ, ಅದಕ್ಕೆ ನಿಮ್ಗೆ 20,000 ಒಳಗಡೆ ಮಾತ್ರ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇನ್ನು 8,000ಕ್ಕೆ ನಿಮ್ದು ಏನು ಅಮೌಂಟ್ ಇದೆ ಆ ಅಮೌಂಟ್ನೇ ನೀವು ಪೇ ಮಾಡಬೇಕು. ಚೀಟಿ ಕಟ್ಟೋರಿಗೆ ಒಂದು ಬೆನಿಫಿಟ್ ಏನು ಅಂತ ಅಂದ್ರೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಮೋರ್ ಓವರ್ ಯಾರಿಗೆ ಒಂದೇ ಟೈಮ್ ಅಷ್ಟು ಅಮೌಂಟ್ನ ಆಫರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಕಟ್ಕೊಂಡು ಹೋಗೋದ್ರಿಂದ ಅಷ್ಟು ಬರ್ಡನ್ ಅಂತ ಅನ್ಸಲ್ಲ. ಆಮೇಲೆ ಕ್ಯೂ ಅಲ್ಲಿ ನೀವು ಚೀಟಿ ಕಟ್ಟೋರ್ಗೆ ಮಾತ್ರ ಕ್ಯೂ ಆ ಥರ ಏನಲ್ಲ. ರೆಗ್ಯುಲರ್ ಆಗಿ ಶಾಪಿಂಗ್ ಬಂದವ್ರಿಗೆ, ಅಂದರೆ ರೆಗ್ಯುಲರ್ ಆಗಿ ಕ್ಯಾಶ್ ಕೊಟ್ಬಿಟ್ಟು ತೊಗೊತಾರಲ್ವಾ ಅವ್ರಿಗೆ ಮತ್ತು ಚೀಟಿ ಕಟ್ಟೋರ್ಗೆ ಎಲ್ರಿಗೂ ಒಂದೇ ಥರ ಕ್ಯೂ ಇರುತ್ತೆ. ಕ್ಯೂ ಯಾವಾಗ ಕ್ಯೂ ಇರುತ್ತೆ, ಯಾವಾಗ ಹೊಸ ಕಲೆಕ್ಷನ್ ಬರುತ್ತೆ ಅಂತ ಅವರು ಹೇಳಿರ್ತಾರೆ. ಮೊದಲೇ ಎಲ್ಲ ಬಂದು ತಿಳ್ಕೊಂಡು ಹೋಗಿರ್ತಾರೆ. ಈ ಬ್ರಾಂಚ್ ಪ್ರತಿ ಬ್ರಾಂಚಸ್ಸಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಶನಿವಾರ ಬೆಳಗ್ಗೆ ಹೊಸ ಕಲೆಕ್ಷನ್ ಬರುತ್ತೆ, ಒಂದೊಂದು ಶನಿವಾರ ಮಿಸ್ ಆಗುತ್ತೆ. ಸೊ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರು ಫಸ್ಟೇ ಹೋಗಿ ಎನ್ಕ್ವೈರಿ ಮಾಡಿಸ್ಕೊಬನ್ನಿ, ಆವಾಗ ಮಾತ್ರ ಕ್ಯೂ ಇರುತ್ತೆ. ಬೇರೆ ಟೈಮಲ್ಲೆಲ್ಲ ನಿಮಗೆ ಕ್ಯೂ ಇರಲ್ಲ, ಬಟ್ ಕಲೆಕ್ಷನ್ಸ್ ಇರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಕಲೆಕ್ಷನ್ಸ್ ಇರಲ್ಲ. ಗೈಸ್ ಫೋನ್ ಆಫ್ ಆಗೋಯ್ತು, ನಾನು ಕೆಲಸ ಮಾಡ್ತಾ ಇದ್ದೆ, ಹಂಗೆ ಮಧ್ಯ ವಿಡಿಯೋ ಮಾಡಬೇಡ ಅಂತ ಮಾಡ್ತಾ ಇದ್ದೀನಿ. ಮಗ ಸ್ಕೂಲಿಂದ ಬಂದರೆ ಅವ್ನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ, ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ಎಲ್ಲರೂ ತುಂಬ ಜನಕ್ಕೆ ಡೌಟ್ಸ್ ಇದೆ, ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡಬೇಡ ಅಂತ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ನೆಕ್ಸ್ಟ್ ನಾವು KSIC ಸ್ಯಾರಿನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್. ಅದ್ರಲ್ಲಿ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟೆ ಬಾಯ್ ಬಾಯ್.